ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸುಮಾರು 2 ವರ್ಷಗಳಿಂದ ರೈತರು ನೀರಿಗಾಗಿ ಪರದಾಡ್ತಾ ಇರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕು ಮುನವಳ್ಳಿ ಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಜರುಗಿದೆ. ಇನ್ನು ಈ ಹಳ್ಳಿಗಳಲ್ಲಿ ನೀರಿಗಾಗಿ ರೈತರ ಗೋಳಾಟ ಹೇಳತ್ತಿರದಾಗಿದೆ. ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಸುಮಾರು 2 ವರ್ಷಗಳಿಂದ ಸೈಪನ್ ದುರಸ್ತಿಯಲ್ಲಿ ಇದೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಈ ನೀರಾವರಿ ಕಚೇರಿಗೆ ಬೀಗ ಹಾಕಿ ಕಚೇರಿ ಮುಂದೆ ಅಡುಗೆ ಮಾಡಿಕೊಂಡು ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಕುಳಿತಿದ್ದೀವಿ. ಮಳೆ ಇಲ್ಲದೆ ಮೊದಲೇ ಕಂಗಾಲಾಗಿದ್ದಾರೆ. ಕಷ್ಟದಲ್ಲಿ ರೈತರಿಗೆ ನೀರು ತಲುಪುತ್ತಿಲ್ಲವೆಂದು ರೈತರು ಕಷ್ಟ ಕೇಳಿ ಸ್ವಾಮಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಪ್ರತಿಭಟನೆ ಮಾಡಿದಾಗೆಲ್ಲ ಅಧಿಕಾರಿಗಳು ನಮಗೆ ಹಾರಿಗೆ ಉತ್ತರ ಕೊಟ್ಟು ಮುಂದೆ ತಳ್ಳುತ್ತಿದ್ದಾರೆ. ಪ್ರತಿಭಟನೆಯ ನಂತರ ನೀರಾವರಿ ಇಲಾಖೆ ಅಧಿಕಾರಿ ಮಾತನಾಡಿ ಭರವಸೆ ಕೊಟ್ಟಿದ್ದಾರೆ. 8 ದಿನದಲ್ಲಿ ಆದಷ್ಟು ಪೈಪ್ಲೈನ್ ಸರಿಪಡಿಸಿ ನೀರು ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತೀವಿ. 8 ದಿನದಲ್ಲಿ ಆ ಕಾಲುವೆಯ ಸೈಪನ್ ಸರಿಪಡಿಸಿ ನಿಮಗೆ ನೀರು ತಲುಪಿಸದೇ ಇದ್ದಲ್ಲಿ ನಾವು ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಎಂದು ರೈತರು ನೀರಾವರಿ ಇಲಾಖಾ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ತಮ್ಮ ಕಷ್ಟವನ್ನ ಹೇಳಿಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ. ಸುತ್ತಮುತ್ತಲ ಭಾಗದಿಂದ ಅಂದ್ರೆ ಹಿಂದೋಗಿ ಮತ್ತು ಮುನವಳ್ಳಿ ಹಿರೂರು ಹಳ್ಳೂರು ಗ್ರಾಮದ ಸಾಕಷ್ಟು ರೈತ ಬಂದವರು ಇಲ್ಲಿ ಯಾಕೆ ಬಂದೇವಪ್ಪ ಅಂದ್ರೆ ಇಲ್ಲಿ ನಾವು ಸಾಕಷ್ಟು ಮನವಿ ಮಾಡಿ ಎಲ್ಲ ಮಾಡಿದ್ರು ಕೂಡ ಅದು ದೊಡ್ಡ ಪ್ರಾಜೆಕ್ಟ್ ಆಗೈತಿ, ಶಾಂಕ್ಷನ್ ಆಗೈತಿ, ಅದು ಓಕೆ. ಆದ್ರೆ ನಮಗೆ ನೀರು ಕೊಡ್ತೇವೆ ಅನ್ನಕತ್ತೆ 2-2.5 ವರ್ಷ ಆತಿವ್ರ. ಯಾಕಂದ್ರೆ ಅಧಿಕಾರಿ ವರ್ಗ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ನಾವು ಸಾಕಷ್ಟು ರುಂಬಾಲಿ ಬೆನ್ನು ಹತ್ತಿ ಕೈ ಮುಗಿದು ಕಾಲು ಬಿದ್ದು ಇವತ್ತು ನಾವು ಬಾಯಿಗೆ ಬಂದಂಗೆ ಮಾತಾಡೋದು ಇವ್ರಿಗೆ ಅಧಿಕಾರಿಗಳಿಗೆ. ಇಷ್ಟೆಲ್ಲ ಮಾತಾಡ್ರಿ ಕೂಡ ಇವರು ಅದಕ್ಕೆ ಏನೂ ಕ್ಯಾರಿ ಅನ್ನಕತ್ತಿಲ್ಲ. ಅದಕ್ಕಾಗಿ ಇವತ್ತು ನಮಗೆಲ್ಲ ಭಯಂಕರ ತ್ರಾಸು ಬಂದು ಇವತ್ತು ಸಾವಿದಷ್ಟು ಉಳ್ದತ್ತೆ ಅನ್ನೋ ಪರಿಸ್ಥಿತಿ ಒಳಗೆ ಬಂದು ನಾವು ಇಲ್ಲಿ ಅನ್ನ ಸಾರ ಮಾಡಿ ಇವತ್ತು ಇಲ್ಲಿ ನಿರಂತರ ಅಹೋರಾತ್ರಿ ಧರಣಿ ಮಾಡ್ಬೇಕಂತ ನಾವೆಲ್ಲ ಬಂದಿದ್ದೇವೆ ಇಲ್ಲಿ. ಆದರೂ ಕೂಡ ಮತ್ತು ಇಲ್ಲಿ ಇನ್ನೊಬ್ಬರು ಕಾಂಟ್ರಾಕ್ಟರ್ ಕರೆಸಿ ಇನ್ನೊಂದು ಮಾಡಿ ಸರಿಯಾಗಿ ಒಟ್ಟು ನಮ್ಗೆ 26ನೇ ತಾರೀಕಿನೊಳಗೆ ನೀರು ಕೊಡ್ತೇವೆ ಅಂದಾರೆ ಇವರು. ನೀರೇನು 50%, ಅದು 50 ಎಷ್ಟು ಕ್ಯೂಸೆಕ್ ಸಹಿತ ಗೊತ್ತಿಲ್ಲ ನಮ್ಗೆ. ಅದ್ರ ಅರ್ಧ ಭಾಗ ನೀರು ಕೊಡ್ತೇವೆ ಅಂದಾರೆ. ಮತ್ತು ಇವರ 26ನೇ ತಾರೀಕಿನೊಳಗಾಗಿ ನೀರು ಸರಿಯಾದ ಪ್ರಮಾಣದಲ್ಲೇ ನಮಗೆ ಬರ್ಲಿಕ್ಕಂದ್ರೆ ಅಲ್ಲೇ ಏನಾರು ಒಂದು ಚೋಟಾಗಿ ಏನೋ ಬಂದ್ರೆ ಇದಕ್ಕಿಂತ ದೊಡ್ಡ ಪ್ರಮಾಣ ಉಗ್ರ ಹೋರಾಟ ಮಾಡ್ತೇವೆ. ಮತ್ತು ಈಗೇನು ಇದು ಮುತ್ತಿಗೆ ಹಾಕ್ಯಾವಲ್ಲ, ಆಫೀಸ್ ಎಲ್ಲ ಕದ ಹಾಕ್ಯಾವ, ನಾವು ಕಿಲಿ ಹಾಕ್ಯಾವು, ಎಲ್ಲ ಆಫೀಸ್ ಕೆಲಸ ಮಾಡೋರು ಹೊರಗೆ ಹಾಕ್ಯಾವು. ಅವ್ರಿಗೆಲ್ಲರೂ ಇದೇ ಥರ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಮಾಡ್ತೇವೆ ನಾವು. ಅದಕ್ಕಾಗಿ ದಯವಿಟ್ಟು ನಾವು ಮನವಿ ಮಾಡ್ತೇವೆ ಈಗ ಅಧಿಕಾರಿ ವರ್ಗಕ್ಕೆ, ನೀವು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ನೀವು ರೈತರಂದ್ರೆ ಕಾಲಾನ ಕಸ ಮಾಡಿ ಹೋಗಿದ್ದೀರಿ. ನಿಮ್ಗೆ ಎಷ್ಟು ಹೇಳಬೇಕು ಅನ್ನೋದು ಹೇಳಿ ಮುಗಿಸೇವು. ನಾವು ಕೈ ಮುಗಿದೆವು, ಕಾಲು ಬಿದ್ದೆವು. ಯಾಕಂದ್ರೆ ಇಲ್ಲ ರೈತರ ಪರಿಸ್ಥಿತಿ ದೇವ್ರಿಗೆ ಗೊತ್ತು. ದನಕಡಕ್ಕೆ ಕುಡಿಯೋಕೆ ನೀರಿಲ್ಲ, ಕೆರೆ ಒಳಗೆ ಒಂದು ಗುಬ್ಬಚ್ಚಿ ಅಷ್ಟು ಕುಡಿಯೋಕೆ ನೀರಿಲ್ಲ, ಮಳೆ ಇಲ್ಲ ಸರಿಯಾಗಿ. ಅದಕ್ಕಾಗಿ ನೀವು ಇದನ್ನು ಕೆಲಸ ಮಾಡ್ಲಿಕ್ಕಂದ್ರೆ 26ನೇ ತಾರೀಕಿಗೆ ನೀರು ಹೋಗಿಲ್ಲ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಮತ್ತು ಇದಕ್ಕೆ ಏನಾರು ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆಗಾರರು. ಅಧಿಕಾರಿ ಯಾರು? ಮುದಿಗೌಡ್ರ ಮೇನ್. ಇದಕ್ಕೆ ಈ ಏನು ನೀರಾವರಿ ಇಲಾಖೆಗೆ ಮುದಿಗೌಡ್ರ ಅಧಿಕಾರಿನ ಮೇನ. ನಾವೆಲ್ಲ ಧಾರವಾಡ ಹುಬ್ಳಿ ಎಲ್ಲ ಅಡ್ಡಾಡಿ ಬಂದೆವು. ಮಾಡಿದ್ರು ಕೂಡ ಸಾಕಷ್ಟು ಅಡ್ಡಾಡ್ರು, ಏನೂ ಕೆಲಸ ಮಾಡಿಲ್ಲ. 3 ತಿಂಗಳಿಂದ ನೋಡಿ ಜಾಕೋಲ ಮೊಡ್ಕ ಸಾಮಾನು ಹಾಕಿ ಚಲೋ ಮಾಡೋಂಗೆ ಮಾಡಿರ. ಅದೇನು 1 ತಾಸು ಹೋಗಿಲಿಲ್ಲ ನೀರು. ಅದನ್ನು ಹೊಲ ಶಬ್ದ ಬಳಸ್ಬಾರ್ದು ನಾವು. ಇದು ಯಾಕಂದ್ರೆ ಅದೇ ರೀತಿ ಮತ್ತೊಂದು ಮರ್ಕಳಿಸ್ತಂದ್ರೆ ದೊಡ್ಡ ಪ್ರಮಾಣ ಸ್ಟ್ರೈಕ್ ಮಾಡ್ತೇವೆ ನಾವು, ಹೋರಾಟ ಮಾಡ್ತೇವೆ. ಅದಕ್ಕೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನೀವೇ ಎಲ್ಲ ಅಧಿಕಾರಿ ವರ್ಗ ಹೊಣೆ. ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲರಿಗೆ ನೀರು ಒದಗಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಕ್ಕೆ ಮತಕ್ಷೇತ್ರದಲ್ಲಿ ಈ ಥರ ಆಗ್ತಾ ಇದೆ. ನಿಮ್ದು ನೀವೊಬ್ಬರು ಜನಪ್ರತಿನಿಧಿಯಾಗಿ ಏನಂತೆ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರ ನೀವು? ಸರ, ಸುಮಾರು ಒಂದು 1.5 ವರ್ಷದಿಂದ ನಿರಂತರವಾಗಿ ಇವತ್ತು ಯಾವುದೇ ರಾಜಕೀಯ ರಹಿತವಾಗಿ ಎಲ್ಲರೂ ನಮ್ಮ ಸಿಂಧೋಗಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನು ಕರೆದುಕೊಂಡು ಏನದಕ್ಕೆ ಪರಿಹಾರ ಏನು ಕಂಡುಕೊಳ್ಬೇಕು ಅನ್ನೋಂಥ ವಿಚಾರ ಮಾಡಿದಾಗ ಸುಮಾರು ಪೈಪ್ಲೈನ್ ಏನು ಸೈಪನ್ ಹೊಡೆದಿತ್ತು ಅಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳ ರೊಕ್ಕವನ್ನು ಪಾಕೆಟ್ ಮನಿಯಿಂದ ಇವರೆಲ್ಲರೂ ಹೋದಾಗ ಶಾಸಕರು ಸ್ವತಃ 5 ಲಕ್ಷ ರೂಪಾಯಿ ತೆಗೆದುಕೊಟ್ಟು ಅಲ್ಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಕೆಲಸ ಮಾಡಿಸಿದ್ರು. ಆದರೂ ಕೂಡ ಅದು ಹಳಿದಿರೋದು ಸುಮಾರು 50 ವರ್ಷದ ಹಳಿದಿರೋದ್ರಿಂದ ಅದು ಮ್ಯಾಲೆ ಮಾಡಿದ್ದು ಬುಡಕ್ಕೆ ಕಿತ್ಕೊಂಡು ಬಂತು. ಅದು ವೇಸ್ಟ್ ಆಯ್ತು. ಆ ನಂತರ ಹೊಳ್ಳಿ ನಾವು ತಳಗೆ ಏನು ಇದರದ್ದು ಗೊರಬಾಳ ಇದರದ್ದು ಒಂದು ಇದಿದೆ ಪಂಪ್ ಹೌಸ್, ಅಲ್ಲಿ ಕುಂದಿರಿಸಿ 90 HP ನೀರನ್ನು 90 HP ಮೋಟ್ರ್ ಕುಂದಿರಿಸಿ ಡಂಪ್ ಮಾಡತ್ತಿದ್ದೀವಿ. ಡಂಪ್ ಮಾಡೋ ಸಂದರ್ಭದಾಗ ಒಂದು ಮೋಟ್ರ್ ಚಾಲು ಆಯಿತು, ಇನ್ನೊಂದು ಮೋಟ್ರ್ ಆರ್ಡರ್ ಕೊಟ್ಟಿದ್ರು. ಅದು ಬರುವಾಗ ಇದು ಮೋಟ್ರ್ ಸುಡ್ತೆ. ಹಿಂಗೆ ಕಾರಣಾಂತರಗಳಿಂದ ನಿಷ್ಕಾಳಜಿ ಆಗಿದೆ, ಅಧಿಕಾರಿಗಳಿಂದ ನಿಷ್ಕಾಳಜಿ ಆಗಿದೆ. ಆ ಹಿಡಿದಿರ್ತಕ್ಕಂಥ ಗುತ್ತಿಗೆದಾರನ ಕಡೆಯಿಂದನೂ ಕೂಡ ಒಂದು ನಿಷ್ಕಾಳಜಿ ಆಗಿದೆ. ಮತ್ತು ಅಧಿಕಾರಿಗಳು ಹೇಳ್ತಾರೆ ಅವ್ರು ಯಾವುದೂ ನಾವು ರಿಸ್ಕ್ ಇಲ್ಲ, ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಒಬ್ಬ ರೈತನಾಗಿ ಹೇಳ್ತಾನೆ, ಅಧಿಕಾರಿಗಳು ಅವ್ರು ಹೇಳ್ಬೋದು. ನಾನೊಬ್ಬ ರೈತನ ಮಗನಾಗಿ ನಾ ಹೇಳ್ತಾ ಇದ್ದೇನೆ, ಅಧಿಕಾರಿಗಳ ನಿಷ್ಕಾಳಜಿ ಮತ್ತು ಆ ಗುತ್ತಿಗೆದಾರ ಏನದಾನ ಅವನ ಮೇಲೆ ನಿಷ್ಕಾಳಜಿ, ಅವರಿಂದ ಇವ್ರಿಗೆ ಅಧಿಕಾರಿಗಳಿಗೆ ಕೆಟ್ಟ ಹೆಸರು. ಇದೆಲ್ಲ ಈಗಾಗಲೇ ಮತ್ತೊಬ್ಬರನ್ನ ಕರೆಸಿ
ಒಂದು 8 ದಿವಸಗಳಲ್ಲಿ ಅಲ್ಲಿ ರೈತರಿಗೆ ಒಂದು 50% ನೀರು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ನಾವು ಈ ಒಂದು ಎಲ್ಲ ನಮ್ಮ ಸಿಂಧೋಗಿ ಭಾಗದ ರೈತರ ಇಲ್ಲಿ ಇವತ್ತು ಅವರ ಈ ಒಂದು ಯಾಕಂದರೆ ರೈತರಿಗೆ ನೀರು ಬಂದ್ರೇ ಇವತ್ತು ಒಂದು ಮಗದಲ್ಲಿ ಖುಷಿ ಇರುತ್ತೆ ರೈತರಿಗೆ. ಅಂತರ್ಜಲ ಕುಸಿದು ಬೋರ್ ಹೊಡಿಸೋದು ರೊಕ್ಕ ಹಾಕೋದು ಸಾಲ ಮಾಡೋದು ಅಂತಂದ್ರೆ ಆ ಟೆನ್ಷನ್ಗೆ ಇದಕ್ಕೆ ಹಾಕಿ ಬಂದು ಇವತ್ತಿಲ್ಲಿ ಅವ್ರಿಗೆ ಇವ್ರು ನೋಡಿ ಇಲ್ಲಿ ಬಂದು ಅಡುಗೆ ಮಾಡ್ಕ್ಯಾಸ ಇವತ್ತು ಮುತ್ತಿಗೆ ಹಾಕ್ಯಾಸಿ ಇಲಾಖೆಗೆ ಇವತ್ತು ಇಲ್ಲಿ ಇದು ಮಾಡತ್ತಾರ. ಇದನ್ನು ಬೇರೆದವ್ರು ಕರೆಸಿ ಅವ್ರು ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಾರ. ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ಮೊನ್ನೆ 27ನೇ ತಾರೀಕು ಮೈಸೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ನಮ್ಮಲ್ಲಿರ್ತಕ್ಕಂಥ ಇದು ಜ್ವಲಂತ ಸಮಸ್ಯೆ ಇದು 19 ಕೋಟಿ ರೂಪಾಯಿ ಏನು ಅಕ್ಯುಡೇಟ್ ಇದೆ ರಿವರ್ಸ್ ಸೈಪಾನ್, ಇದು ಕೂಡ ಅಪ್ರೂವಲ್ ಆಗಿದೆ. ಇನ್ನು 3-4 ದಿವಸದಲ್ಲಿ ಜಿಯೋ ಆಗಿ ಒಂದು 15 ದಿನದಲ್ಲಿ ಟೆಂಡರ್ ಆಗಿ ಅದು ಕಾಮಗಾರಿ ಕೂಡ ಒಂದು ವರ್ಷದಲ್ಲಿ ಶಾಸಕರು ಮಾಡಿಕೊಡ್ತೀನಿ ನೀರು ಉಗಿಸ್ತಾನೆ ಅಂತ ಮಾತನ್ನು ಅದು ಜಿಯೋ ಇದು ಏನು ಬೋರ್ಡಲ್ಲಿ ಪಾಸ್ ಆದ ತಕ್ಷಣ ನನಗೆ ಫೋನ್ ಹೇಳಿದ್ರು, ಇಲ್ಲ ನಿಮ್ಮ ಭಾಗದ 19 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅನ್ನೋದು ಭಾಳ ಖುಷಿ ಆಯ್ತು. ನಮಗೆ ಒಂದು ಕೂಡ ಹಾಲು ಕುಡಿದ್ರೆ ಖುಷಿ ಆಯ್ತು. ಎಲ್ಲರಿಗೂ ಒಳ್ಳೇದಾಗ್ತೈತೆ. ಶಾಶ್ವತ ಪರಿಹಾರ ಅಂದರೆ ಆ 19 ಕೋಟಿ ರೂಪಾಯಿ ವರ್ಕ್ ಅದು ಮುಗಿದ್ರೆ ಒಂದು ವರ್ಷದಲ್ಲಿ ಮುಗಿದ್ರೆ ನಮ್ಮ ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಏನು ಇವತ್ತು ಬೋರ್ ಹೊಡಿಸುವಂಥ ಅವಶ್ಯಕತೆನೇ ಇಲ್ಲ. ಅಂತರ್ಜಲ ಹೆಚ್ಚಾಕೈತಿ, ಹೆಂಗೆ ಎಲ್ಲ ಕಡೆ ನೀರು ಬಿಡ್ತಿರ್ತಾರೆ ಅವಾಗೂ ಕೂಡ ನಮಗೆ ನೀರು ಬರ್ತೈತಿ ಅನ್ನುವಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೇವೆ. ಈ ತಾತ್ಪೂರ್ತಿಕವಾಗಿ ಇದನ್ನು ಕೆಲಸವನ್ನು ಮಾಡ್ತಾನೆ ಅಂದಾರೆ, ಅದನ್ನು ಮಾಡಲಿ. ಇನ್ನೂ ಒಂದು ವರ್ಷದಾಗ ಅದು ಕೂಡ ಕೆಲಸ ಪೂರ್ಣ ಆಗಿ ಇಲ್ಲಿ ಜನರಿಗೆ ಸಮಸ್ಯೆ ಆಗಲ್ಲ ನಂಗೆ ಆಗ್ತದೆ ಅನ್ನುವಂಥ ವಿಶ್ವಾಸ ನಮ್ಮ ಕಡೆ ಇದೆ ಅನ್ನೋಂಥ ಮಾತನ್ನು ಹೇಳಿ ಮತ್ತು ಶಾಸಕರಿಗೆ ನಾನು ಇಲ್ಲಿಂದ ಮನವಿಯನ್ನು ಮಾಡ್ಕೊಳ್ತೇನೆ. ಆದಷ್ಟು ಬೇಗನೆ ಏನೀಗ ಟೆಂಡರ್ ಇದಾಗಿದೆ ಅಪ್ರೂವಲ್ ಆಗಿದೆ ಅದನ್ನು ಜೀವನ ತರಿಸಿ ಅದನ್ನು ಟೆಂಡರ್ ಅಪ್ರೂವಲ್ ಮಾಡಿ ಆದಷ್ಟು ಮೆಟ್ಟಿಗೆ ಚಲೋ ಇದ್ದಂಥ ಗುತ್ತಿಗೆದಾರನ್ನು ಕೊಟ್ಟು ಆದಷ್ಟು ಒಂದು ವರ್ಷ ಅಂತ ಹೇಳಿದಾರೆ. ಅದ 5-6 ತಿಂಗಳಲ್ಲಿ ಮಾಡಿದರೆ ಅವರಿಗೆ ರೇಣುಕಾ ಎಲ್ಲಮ್ಮ ಮತ್ತಷ್ಟು ಶಕ್ತಿ ಕೊಟ್ಟಂಗೆ ಆಗ್ತದೆ ಅನ್ನೋದು ಮಾತನ್ನು ರೈತರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ನೀವೊಬ್ಬರು ಜನಪ್ರತಿನಿಧಿಯಾಗಿ ರೈತರಿಗೆ ಏನು ಈಗ ಸ್ಟ್ರೈಕ್ ಇದನ್ನು ಮಾಡಿದ್ದಾರೆ, ಊಟ ಮಾಡ್ತಾ ಇದ್ದಾರಲ್ಲ ಅಡುಗೆ ಮಾಡ್ಕೊಂಡು ಆಫೀಸ್ ಮುಂದೆ, ಅದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಅವ್ರಿಗೇನು ನೀವು ಸಾಂತ್ವನ ಹೇಳಕ್ಕೆ ಅಲ್ಲಲ್ಲ ಸ್ವಂತನ ಅಲ್ಲ, ನಾವು ಅದರ ಭಾಗಿದ್ದೇವೆ. ಇಲ್ಲಿ ಅಡುಗೆ ಮಾಡೋದ್ರಲ್ಲಿ ನಾವು ಭಾಗಿದ್ದೇವೆ. ನಾನೊಬ್ಬ ರಾಜಕೀಯ ಮುಖಂಡನಾಗಿ ಬಂದಿಲ್ಲ, ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಬಂದಿಲ್ಲ. ಇಲ್ಲಿ ಇದ್ದಿರ್ತಕ್ಕಂಥ ರೈತರು ಯಾವ ಪಕ್ಷದವ್ರು ಬಂದಿಲ್ಲ, ಎಲ್ಲರೂ ಇದ್ದೀವಿ. ನಮಗೆ ತ್ರಾಸ ಆದಲ್ಲಿ ಬಂದು ಅಡುಗೆ ಮಾಡ್ಕೆ ಊಟ ಮಾಡ್ತೀವಿ ನಾವು. ಒಂದು ಇದಾಗಲಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳಿ ಅಂತೇಳಿ ಇದನ್ನು ಆದಷ್ಟು ಬೇಗನೆ ಬಗೆಹರಿಸ್ತೇವೆ ಅಂತ ಹೇಳ್ಯಾರ. ಅದಕ್ಕೆ ನಾವು ಕಾದು ನೋಡ್ತೀವಿ ಮತ್ತು ಅವ್ರ ಮೇಲೆ ನಾವು ಬೆನ್ನು ಹೊತ್ತೀವಿ. ಅವ್ರು ಏನು ದಿವಸ ಈ ಸಿಂಧೋಗಿ ಭಾಗ ಆಯಿತು, ಮುಂದೆ ಎಕ್ಕೇರಿ ಬಂಡಾರಳ್ಳಿ ಈ ಭಾಗಕ್ಕೆ ನೀರು ಕೊಡುವಂಥದ್ದೊಂದು ಮುನ್ನೋಳಿ ಬಲ್ದಂಡೆ ಕಾಲುವೆ. ಈ ಮುನ್ನೋಳಿ ಬಲ್ದಂಡೆ ಕಾಲುವೆಗೆ ಹೋಗುವಂಥದ್ದು ರಿವರ್ ಸೈಫನ್. ಆ ರಿವರ್ ಸೈಫನ್ ಸುಮಾರು ಒಂದು 40-50 ವರ್ಷ ಆಗಿರೋದ್ರಿಂದ ಅದಕ್ಕೆ ಶಕ್ತಿ ಇರದೇ ಇರೋದ್ರಿಂದ ಅದು ನಾವು ಕಳೆದ ಒಂದು 2 ವರ್ಷ ಹಿಂದೆ ನೀರು ಬಿಟ್ಟಾಗ ಅದು ಒಡೆದು ಹೋಗಿದೆ. ಆ ಒಡೆದು ಹೋಗಿದ್ದನ್ನು ನಾವು ಇದನ್ನೇನು ಪ್ಲಗ್ಗಿಂಗ್ ಮಾಡೋಕ್ಕೆ ಮುತುವರ್ಜಿ ವಹಿಸಿ ಮಾನ್ಯ ಶಾಸಕರು ಕೂಡ ಅದಕ್ಕೆ ಇದನ್ನು ಮಾಡಿ ಅದನ್ನು ಪ್ರಯತ್ನ 2-3 ಬಾರಿ ಮಾಡಿದ್ದೀವಿ. ಬಟ್ ಅದು ಸಾಕಾರ ಆಗ್ತಾಯಿಲ್ಲ. ಯಾಕಂದ್ರೆ ಅದರಲ್ಲಿ ನಾವು ಒಂದು ಕಡೆ ಪ್ಲಗ್ ಮಾಡೋದು ಇನ್ನೊಂದು ಕಡೆ ಒಡೆಯಾಗ್ತದೆ ಹಳೆ ಕಾಂಕ್ರೀಟ್ ಆಗಿರೋದ್ರಿಂದ. ಈಗ ಅದಕ್ಕೆ ನಾವು ಶಾಶ್ವತ ಪರಿಹಾರ ಕೊಡಬೇಕಂಥೇಳಿ ಅದಕ್ಕೆ ಆಚೆ ಕಡೆ ಚೇಂಬರಿಂದ ಈ ಸೈಡ್ ಚೇಂಬರಿಗೆ ಶಾಶ್ವತವಾಗಿ ಒಂದು ಪೈಪ್ ಎಕ್ವಾಡಕ್ಟನ್ನು ಪ್ರಪೋಸ್ ಮಾಡಿದ್ವಿ. ಅದನ್ನು ಮಾನ್ಯ ಶಾಸಕರು ಅದನ್ನೆಲ್ಲ ಮಾಡಿ ಅಪ್ರೂವ್ ಮಾಡಿಸಿ ಈಗ ನಿನ್ನೆ ಬೋರ್ಡದು ಅಪ್ರೂವ್ ಆಗಿದೆ. ಜಿಯೋ ಬರೋದ್ರಿಂದ ನಮ್ಗೆ ನಿರೀಕ್ಷೆಯಲ್ಲಿದೆ. ಅದು ಎಲ್ಲರಿಗೂ ಸಂತಸದ ವಿಷಯ. ಇದು ಟೈಮ್ ಕೆಲಸ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹೆವಿ ವರ್ಕ್ ಇದು ಎಕ್ಸಿಕ್ಯೂಟ್ ಆಗೋಕ್ಕೆ ತೊಂದರೆ ಆಗ್ತದೆ. 1-2 ವರ್ಷ 1-1.5 ವರ್ಷ ಬೇಕಾಗ್ಬೋದು. ಈ ಮಧ್ಯೆ ರೈತರಿಗೆ ತಾತ್ಪೂರ್ತಿಕ ಟೆಂಪ್ರರಿ ನೀರು ಕೊಡಲಿಕ್ಕಾಗಿ ನಾವು ಒಂದು ಟ್ರಯಲ್ ಎರರ್ ಬೇಸ್ ಮೇಲೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈಗಾಗಲೇ ನಮ್ಮ ಮೋಟ್ರ್ಗಳನ್ನ ಹಾಕಿ ಸ್ವಲ್ಪ ಪ್ರಮಾಣದ ನೀರಾದರೂ ಕಾಲುವೆಯಲ್ಲಿ ಹೋಗಲಿ ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಅವು ಸಕ್ಸಸ್ ಆಗ್ತಾಯಿಲ್ಲ. ಯಾಕಂದ್ರೆ ಮೋಟ್ರ್ ಸಿಂಕ್ರೊನೈಸೇಷನ್ ಸುಡಾಕತ್ತಾವು. ಅದು ತಾವು ಎಲ್ಲ ನಮ್ಮ ಜೊತೆ ಬಂದಾಗ ನೋಡಿದಿರಿ. ಈಗ ಅದು ನಾವು ಮಾಡೋಕ್ಕೆ ಹೋಗಿ ಆಲ್ಮೋಸ್ಟ್ 1-2 ತಿಂಗಳಾಯ್ತು, ಅದು ಆಗಲಿಲ್ಲ. ಈಗ ಮತ್ತೆ ಇನ್ನೊಂದು ಪ್ರಯತ್ನ ಅದನ್ನೇ ಮಾಡ್ತಾಯಿದ್ವಿ. ಇದೇನು ಎಲ್ಲನೂ ಪ್ರಯತ್ನನೇ, ನಿಮ್ಮ ಸಂಬಂಧ ಮಾಡೋದು ಪ್ರಯತ್ನ. ಈಗ 100% ಅದನ್ನು ನಾವು ಆಗ್ಲಂತಲೇ ಕೆಲಸ ಮಾಡೋದು. ಈಗ ನಾವು ಏನು 2 ಮೋಟ್ರ್ ಐತೆ ಅದನ್ನೂ ಹಾಕಿದ್ರೆ ನಿಮ್ಮೊಂದು ಅರ್ಧ ಸ್ವಲ್ಪ ನೀರು ಬಂದರೆ ಅನುಕೂಲ ಆಗ್ತದೆ ಅಂದು ನಮ್ಮ ಇದರಿಂದ ಕೆಲಸ ಮಾಡ್ತಾರೆ. ಮತ್ತು ರೈತರದ್ದು ಭಾಳ ದಿನಗಳಿಂದ ಅದೊಂದು ಬೇಡಿಕೆ ಇದೆ. ಅದು ಇನ್ನೂ ಮಟ್ಟ ಆದರೂ ಯುಟಿಲೈಸ್ ಆಗ್ತಾ ಇಲ್ಲ ಅಂತಂದ್ರೆ ರೈತರೆಲ್ಲರೂ ಕಂಗಾಲಾಗಿದ್ದಾರೆ ಸರ್ ಅದಕ್ಕೆ. ಮತ್ತು ಅದರಿಂದ ನೀವು ಏನಾದರೂ ಗೌರ್ಮೆಂಟ್ದಿಂದ ಪರಿಹಾರ ಮಾಡಬೇಕಲ್ಲ ಸರ್ ಅದನ್ನು? ಅಲ್ಲ, ಈಗ ಗೌರ್ಮೆಂಟಿಂದ ಅಪ್ರೂವ್ ಆಗೈತೆ ರೀ. ಗೌರ್ಮೆಂಟಿಂದ ಅಪ್ರೂವ್ ಆಗಿ ಅದಕ್ಕೆ ಶಾಶ್ವತ ಪರಿಹಾರನೇ ನಮ್ಮ ಮಾನ್ಯ ಶಾಸಕರು ಆದಂಥ ವೈದ್ಯ ಸಾಹೇಬರು ಅದನ್ನೆಲ್ಲ ಹೋರಾಡಿ ಗೌರ್ಮೆಂಟಲ್ಲಿ ಮಾಡಿ ಅದನ್ನು ಶಾಶ್ವತ ಎಕ್ಸ್ಕೊಡಕ್ಟ ಮಾಡಿಸ್ಬಿಟ್ಟಾರೆ. ಅದನ್ನಾಗಿ ಇನ್ನು ಜಿಯೋ ಆತಂದ್ರೆ ಬರುವ ದಿನಗಳಲ್ಲಿ ಅದು ವರ್ಕ್ ಎಕ್ಸಿಕ್ಯೂಟ್ ಆತಂದ್ರೆ ಅದು ಯಾರಿಗೂ ತೊಂದರೆನೇ ಇಲ್ಲ, ಅದು ಶಾಶ್ವತ ಆಗಿಬಿಡ್ತಾರೆ. ಟೆಂಡರ್ ಆಗಿ ಪದೇ ರೈತರು ಬಂದು ಸ್ಟ್ರೈಕ್ ಮಾಡಿದಾಗ ಇದೊಂದೇ ರೀಸನ್ ಹೇಳ್ತೀರಾ ನೀವು? ಯಾಕೆ ಈ ಥರ ಅದನ್ನ ಮುತುವರ್ಜಿ ಅದನ್ನ ಯಾಕೆ ಇನ್ನೂ ಆದರೂ ಮಾಡ್ತಾ ಇಲ್ಲ ನೀವೆಲ್ಲ? ಈಗ ರೈತರಿಗೆ ಬರೀ ಹಗಲೆ ಮಗಲೆ ಅದನ್ನ ಒಂದು ಕೇಳಿದ್ರೆ ಅದಕ್ಕೆ ಕಾನೂನು ಹಿಂದೆ ಅಲ್ಲ. ಅದಕ್ಕೆ ಈಗ ಅದ್ರ ಗೌರ್ಮೆಂಟ್ ಲೆವೆಲಲ್ಲಿ ಏನು ಮಾಡಬೇಕು, ನಮ್ಮ ಹಂತದಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಗೌರ್ಮೆಂಟ್ ಹಂತದಲ್ಲಿ ಮಾನ್ಯ ಸಾಹೇಬರು ಮಾಡಿದ್ದಾರೆ, ಅದು ಅಪ್ರೂವ್ ಆಗೈತೆ. ಈಗ
ಈಗ ಇನ್ನೇನು ಅದು ಹೇಳುವಂಥ ಪ್ರಸಂಗ ಬರೋದಿಲ್ಲ. ಅದು ಟೆಂಡರ್ ಆಗಿ ಕೆಲಸ ಚಾಲು ಆತಂದ್ರೆ ಶಾಶ್ವತ ವರ್ಕ್ ಆಗ್ತದೆ. ಮತ್ತೆ ನಿನ್ನೆ ನಿಮ್ದು ಒಂದು ಮೀಟಿಂಗ್ ಇತ್ತು ಜಲಮಂಡಳಿದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಅದ್ರೊಳಗೆ ಅವ್ರ ಜೊತೆ ಏನಾದ್ರು ನೀವು ಮಾತಾಡಿದ್ರೆ ಈ ಥರ ಆಗಿದೆ, ಈ ಥರ ನೀವು ಅದು ಮಾಡಬೇಕಾಗಿದೆ ಅಂತ ಏನಾದರೂ ಮಾತಾಡಿದ್ರಾ? ಇಲ್ಲ, ಅವರು ಮೇಡಮ್ ಅವ್ರು ಲಾಸ್ಟ್ ಟೈಮ್ ಬಂದಾಗ ಅವ್ರಿಗೂ ಎಲ್ಲ ರೈತರು ಅದನ್ನು ವಿನಂತಿಸ್ಕೊಂಡಾರೆ. ಅವರಾದರೂ ಅದಕ್ಕೆ ಸಹಕಾರನೇ ಅದ. ಮತ್ತೆ ಇನ್ನೂ ಮಟ್ಟ ಆದರೂ ಯುಟಿಲೈಸ್ ಆಗ್ತಾ ಇಲ್ಲ ಅಂದ್ರೆ ಸರ್ ರೈತರೆಲ್ಲ ಕಂಗಾಲ್ ಆಗ್ತಾ ಅಲ್ಲಿ ಈಗ ಆಗೈತೆ, ಈಗ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಈಗ ಅಪ್ರೂವ್ ಆಗೈತಿ, ಅದು ಅಕ್ವಾಡಕ್ಟ್ ಆಗ್ತದೆ. ನಾವು ಅದ ಖುಷಿ ಆಗದಿ. ಪ್ರತಿ ಸಲ ಈ ನವೀನ್ ತೀರ್ಥ ಜಲಾಶಯಕ್ಕೆ ನೀರು ಬಂದಾಗ ಪ್ರತಿ ಸಲ ರೈತರದ ಇದೊಂದು ತೊಂದರೆ ಅಲ್ಲ, ಈ ಕಳೆದ ಒಂದು 2-3 ವರ್ಷದಿಂದ ಈ ತೊಂದರೆ ಆಗಿದೆ. ಅದು ಏನೋ ಅದು ಏಜ್ ಆಗಿರೋದ್ರಿಂದ ಅದನ್ನು ನಾವು ಅನೇಕ ತಾಂತ್ರಿಕ ಪರಿಣಿತರು ಕಂಡು ನಾವು ಮಾಡಿದ್ವಿ. ಅದು ಏಜ್ ಆಗಿರೋದು ಮೊದಲಿಂದ ಗೊತ್ತಿತ್ತಲ್ಲ, ಅದನ್ನು ನಿಮ್ಮ ಆವಾಗಲೇ ಸರಿಪಡಿಸ್ಬೇಕಿತ್ತಲ್ಲ? ಇಲ್ಲ, ಅದು ನಾವು ಏನು ಚೇಂಬರ್ ಇತ್ತು, ಅದು ದುರಸ್ತಿ ಪಡ್ಸಕ್ಕೆ ನೋಡಿದ್ವಿ. ಬಟ್ ಅದು ತಾಂತ್ರಿಕವಾಗಿ ಪ್ರೆಷರ್ ಭಾಳ ಇರೋದ್ರಿಂದ ಅದು ಯಾವ ನಾವು ಹಾಕಿದ್ದು ನಿಲ್ಲಿಲ್ಲ. ಅದು ತೊಂದರೆ ಆಗಿದೆ. ಅದಾಗಿತ್ತಂದ್ರೆ ಇಷ್ಟೋ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನಿಮ್ಮಿಂದ ತಪ್ಪಾಗೈತೆ ಸರ್, ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವೀಗ? ಏನೀಗ ಶಾಶ್ವತ ಪರಿಹಾರ ಅಂತ ಜಿಯೋ ಆಗೈತಿ, ಅಪ್ರೂವಲ್ ಆಗಿದೆ. ಇನ್ನು ಬರುವ ದಿನಗಳಲ್ಲಿ ಟೆಂಡರ್ ಕರೆದು ಅದನ್ನು ವರ್ಕ್ ಸ್ಟಾರ್ಟ್ ಆದರೆ ಅದು ಶಾಶ್ವತ ಇದಾಗ್ತದೆ. ಅಲ್ಲಿ ತಾತ್ಪೂರ್ತಿಕವಾಗಿ ನಾವು ಈಗ ಮೋಟ್ರ್ ಹಚ್ಚಿ ಸ್ವಲ್ಪ ನೀರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸರ್, ಎಷ್ಟು ದಿವಸದೊಳಗೆ ಮಾಡ್ತೀರಾ ಅದನ್ನು? ಈಗ ನಾಳಿಂದ ಅಂತ ಅದನ್ನೆಲ್ಲ ಮಾಡ್ತಾರೆ. ಸ್ವಲ್ಪ ಕಾಮಗಾರಿ ಚಾಲೂ ಆಗಬೇಕಲ್ಲ, ಅದು ಆಗ್ತದೆ. ನಾವಂತೂ ಡೇ ನೈಟ್ ಅಂತ ಅದನ್ನು ವಾರ್ ಫುಟ್ಟಲ್ಲೇ ಮಾಡ್ತೀವಿ. ಸರ್, ಇದು ಒಂದೇ ಪ್ರಾಬ್ಲಮ್ ಇದೆಯಾ ಮತ್ತು ಸುತ್ತಮುತ್ತ ಹಳ್ಳಿ ಯಾವುದಾದ್ರೂ ಜಾಕೋರ್ಗಳು ಪ್ರಾಬ್ಲಮ್ ಇದೆ ಸರ್ ನಿಮ್ಮ ಇದ್ರೊಳಗೆ? ಇಲ್ಲ, ನಮ್ಮಲ್ಲಿ ಇಲ್ಲಿ ಯಾವ ಇಲ್ಲ ರೀ. ಇಲ್ಲಿ ಒಂದೇ ಸದ್ಯಕ್ಕೆ ಪ್ರಾಬ್ಲಮ್ ಇರೋದು ಈ ರಿವರ್ಸ್ ಸೈಪನ್ ಪ್ರಾಬ್ಲಮ್ ಇರೋದಂದ್ರೆ ಇದೊಂದೇ. ಅದು ಒಡೆದಿರೋದ್ರಿಂದ ತೊಂದರೆ ಆಗಿರೋದು ಅಷ್ಟೇ. ವೀರೇಶ್ ಬೆಡಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, TV20 ಕನ್ನಡ ನ್ಯೂಸ್, ಸವದತ್ತಿ.